ಹಾಯ್, ಕೋಟ್ ಕಾಲರ್ ಶರ್ಟ್ ಸ್ಟಿಚಿಂಗ್ ಪಾರ್ಟ್ 2 ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ನ ಜಾಯಿಂಟ್ ಮಾಡಿಕೊಂಡು ಕಾಲರ್ನ ಯಾವ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲು ಸ್ಲೀವ್ ಸೈಡು ಈ ರೀತಿಯಾಗಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಎರಡೂ ಸ್ಲೀವ್ಸ್ನ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೋಬೇಕು. ನಾರ್ಮಲಾಗಿ ಎಲ್ಲರಿಗೂ ಕೂಡ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋದು ಗೊತ್ತಿರೋದೇ ಆಗಿರೋದ್ರಿಂದ ಅಷ್ಟು ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನಾವು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೆಕ್ನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ಫ್ಯಾಬ್ರಿಕ್ನ ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ನೆಕ್ ಸೈಡಿಂದ 2 ಇಂಚಸ್ ಏನು ನಾವು ಹೊಲ್ಕೊಂಡಿದ್ದೀವೋ ಅದನ್ನು ಹೊರತುಪಡಿಸಿ ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಮೆಜರ್ ಮಾಡಿಕೊಂಡಾಗ 4.75 ಇದೆ. ಮತ್ತೊಂದು ಸರಿ ಈ ರೀತಿ ಓಪನ್ ಮಾಡಿಕೊಂಡು ಕೂಡ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. 1 ಪಾಯಿಂಟ್ ಕಡಿಮೆ 9.5 ಇಂಚಸ್ ಇದೆ. ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದೆ. ಈಗ ಪೇಪರ್ ಕ್ಯಾನ್ವಾಸ್ನ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿಕೊಂಡು 4.75 ಇಂಚಸ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಹೈಟ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮುಂಭಾಗದಲ್ಲಿ ಮತ್ತೆ 1 ಇಂಚ್ ಎಕ್ಸ್ಟ್ರಾ ಆದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕಾಲರ್ ಶೇಪ್ಗೋಸ್ಕರ. ಈಗ ನಾವು ಒಂದು ಸ್ವಲ್ಪ ಈ ರೀತಿಯಾಗಿ ಸ್ಲೋಪನ್ನು ತಗೊಳ್ತಾ ಇದ್ದೀನಿ ನೆಕ್ ಕಡೆಗೆ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಮಾರ್ಕಿಂಗ್ ಮೇಲೆ ಕಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ. ಈಗ ನಾವು ಕಾಲರ್ನ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ. ಫ್ಯಾಬ್ರಿಕ್ 2 ಪೀಸಸ್ ತಗೊಂಡು ರೈಟ್ ಸೈಡ್ ಏನಿರುತ್ತೋ ಎರಡೂ ಕೂಡ ಒಂದು ಫೇಸ್ ಆಗೋ ಥರ ಇಟ್ಕೊಂಡು 2 ಪೀಸಸನ್ನು ನಾವು ಏನು ಕಾಲರ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಶೇಪ್ ತೊಗೊಂಡಿದ್ದೀವಲ್ವ ಆ ಕಡೆ ನಾವು ಸ್ಟಿಚ್ ಆದರೆ ಮಾಡ್ಕೋಬೇಕು. ನೋಡಿ, ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಫ್ಯಾಬ್ರಿಕನ್ನು ಇಟ್ಕೊಂಡು ನೀಟಾಗಿ ಅರ್ಥ ಆಗತ್ತೆ. ಎರಡೂ ಫೇಸಸ್ಸು ರೈಟ್ ಡೈರೆಕ್ಷನಲ್ಲಿ ಇರಬೇಕು. ಅದರ ಮೇಲೆ ನಾವು ಕಾಲರ್ನ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಈ ಶಾರ್ಪ್ ಎಡ್ಜ್ ಏನಿದೆಯೋ ಅದು ಮೇಲ್ಭಾಗಕ್ಕೆ ಬರೋದು, ನಾವು ಆ ಕಡೆನೇ ಸ್ಟಿಚ್ಚನ್ನು ಹಾಕೋಬೇಕು. ಈ ಕಾರ್ನರ್ಸಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ರಿವರ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ರಿವರ್ಸ್ ಮಾಡಿಕೊಂಡು ಶಾರ್ಪಾಗಿರುವಂಥ ಒಂದು ಇನ್ಸ್ಟ್ರೂಮೆಂಟ್ ಏನಾದರೂ ತೊಗೊಂಡು ಈ ರೀತಿ ಒಳಗಡೆ ಚುಚ್ಚಿದ್ರೆ ನೀಟಾಗಿ ಶೇಪ್ ಅನ್ನೋದು ಬಂದುಬಿಡುತ್ತೆ. ಒಂದು ಕಡೆ ಬಟ್ಟೆಯನ್ನು ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ಥರ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.